ಹಿಜಾಬ್ ನಿಷೇಧ ವಾಪಸ್ ಪಡೆಯುತ್ತೆ ನಮ್ಮ ಸರ್ಕಾರ ಅನ್ನೋ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರ ವಿವಾದಕ್ಕೆ ಸಿಕ್ಕಾಕೊಳ್ತಾ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಅನ್ನೋ ಪ್ರಶ್ನೆ. ಎಲ್ಲವೂ ತಿಳಿಯಾಗಿದ್ದಂತಹ ಸಂದರ್ಭದಲ್ಲಿ ಫ್ರೀ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿತಾ ಇದೆ ಅನ್ಕೊಳ್ಳುವಂತಹ ಸಂದರ್ಭದಲ್ಲಿ ಏಕಾಏಕಿ ಹಿಜಾಬ್ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಸರ್ಕಾರ ಕೈ ಸುಟ್ಕೊಳ್ತಾ ಪಕ್ಷ ಸರ್ಕಾರದ ಮಟ್ಟದಲ್ಲಿ ವಿಪಕ್ಷಗಳ ಪಾಲಿಗೆ ರಾಜಕೀಯ ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಕೊಟ್ಟು ಬಿಟ್ರ. ತಣ್ಣಗಿದ್ದ ಹಿಜಾಬ್ ವಿಚಾರ ಮುನ್ನೆಲೆಗೆ ತಂದು ಬಿಜೆಪಿಗೆ ಅಸ್ತ್ರ ಕೊಟ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಹಿಜಾಬ್ ವಾಪಸ್ ನಿರ್ಧಾರಕ್ಕೆ ಇದೀಗ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಅಥವಾ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎದ್ದಿದ್ದ ಈ ಒಂದು ಉಡುಪಿಯ ಒಂದು ಕಾಲೇಜಲ್ಲಿ ಹಿಜಾಬ್ ವಿವಾದ ಏನು ಶುರುವಾಗಿತ್ತು, ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಕೋರ್ಟ್ ಮೆಟ್ಟಿಲಿರುತ್ತು, ಹೈಕೋರ್ಟ್ ಸಾಲದು ಅಂತ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಅದರ ಬೆನ್ನಲ್ಲೇ ಇವರ ಹೇಳಿಕೆ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಸಿದ್ದರಾಮಯ್ಯ ಅವರ ಈ ಹೇಳಿಕೆಗೆ ಬಿಜೆಪಿಯ ಒಬ್ಬೊಬ್ಬರೇ ನಾಯಕರು ಕಿಡಿಕಾರ್ತಾ ಇದ್ದಾರೆ, ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಒಬ್ರು. ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸೋಕೆ ಈ ಸರ್ಕಾರ ಮುಂದಾಗ್ತಾ ಇದೆ. ಸರ್ಕಾರಕ್ಕೆ ಇದು ಶೋಭೆ ತರುವಂತದ್ದಲ್ಲ, ಕಾಂಗ್ರೆಸ್ಗೆ ನಾವಲ್ಲ ಜನರೇ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಪಬ್ಲಿಕ್ ಟಿವಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೇನ್ ಪ್ರತಿಭಟನೆ ಇನ್ನೇನೋ ಮಾಡಕ್ ಹೋಗಲ್ಲ, ಜನರೇ MP ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ ಅಂತ. ಜೊತೆ ಮಾಜಿ ಸಿಎಂ BS ಯಡಿಯೂರಪ್ಪನವರು ಇದ್ದಾರೆ. ಸರ್, ಹಿಜಾಬ್ ವಿಚಾರದಲ್ಲಿ ಸರ್ಕಾರದ ನಡೆಯ ಬಗ್ಗೆ ಏನು ಹೇಳ್ತಾರೆ ಸರ್? ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸೋಕ್ಕೋಸ್ಕರ ಮುಖ್ಯಮಂತ್ರಿಗಳು ತಗೊಂಡ್ರು ಈ ತೀರ್ಮಾನ ನಾನು ಖಂಡಿಸ್ತೇನೆ. ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ರಾಜಕೀಯ ದೊಂಬರಾಟ ಮಾಡೋಕೆ ಹೊರಟಿದ್ದಾರೆ, ಅಧಿಕಾರ ಇದೆ ಅಂಥೇಳಿ. ನೋಡೋಣ ಎಲ್ಲಿವರೆಗೆ ಈ ಥರ ಕಾದು ನೋಡೋಣ. ಈಗ BJP ಘಟಕದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ, ಮುಂದಿನ ಹೋರಾಟ ಯಾವುದೂ ಇಲ್ಲ. ಜನನೇ ಅವರು ಮುಂದೆ ಬರೋ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಬುದ್ಧಿ ಕಲಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಟ್ರಾಟಜಿ ಇದೆಲ್ಲವೂ ಕೂಡ. ಇದು ಯಡಿಯೂರಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ ಬೆಂಗಳೂರು. ಪಬ್ಲಿಕ್ ಟಿವಿ ಜೊತೆ ಮಾಜಿ ಸಿಎಂ BS ಯಡಿಯೂರಪ್ಪನವರು ಇದ್ದಾರೆ. ಸರ್, ಹಿಜಾಬ್ ವಿಚಾರದಲ್ಲಿ ಸರ್ಕಾರದ ನಡೆಯ ಬಗ್ಗೆ ಏನು ಹೇಳ್ತಾರೆ ಸರ್? ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸೋಕ್ಕೋಸ್ಕರ ಮುಖ್ಯಮಂತ್ರಿಗಳು ತಗೊಂಡ್ರು ಈ ತೀರ್ಮಾನ ನಾನು ಖಂಡಿಸ್ತೇನೆ. ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ರಾಜಕೀಯ ದೊಂಬರಾಟ ಮಾಡೋಕೆ ಹೊರಟಿದ್ದಾರೆ, ಅಧಿಕಾರ ಇದೆ ಅಂಥೇಳಿ. ನೋಡೋಣ ಎಲ್ಲಿವರೆಗೆ ಈ ಥರ ಕಾದು ನೋಡೋಣ. ಈಗ BJP ಘಟಕದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ, ಮುಂದಿನ ಹೋರಾಟ ಯಾವುದೂ ಇಲ್ಲ. ಜನನೇ ಅವರು ಮುಂದೆ ಬರೋ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಬುದ್ಧಿ ಕಲಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಟ್ರಾಟಜಿ ಇದೆಲ್ಲವೂ ಕೂಡ. ಇದು ಯಡಿಯೂರಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ ಬೆಂಗಳೂರು. ಯಡಿಯೂರಪ್ಪ ಅವರು ಹೇಳಿದಿಷ್ಟೇ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತದೆ, ಮುಂದಿನ ಎಲೆಕ್ಷನ್ ಅಲ್ಲಿ ಜನರೇ ಬುದ್ಧಿಯನ್ನ ಕಲಿಸ್ತಾರೆ ಅಂತ. ಬಟ್ ಈ ವಿವಾದ ಶುರುವಾಗಿದ್ದು ನಿನ್ನೆಯಿಂದಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉಡುಪಿಯ ಕಾಲೇಜ್ ಒಂದರಲ್ಲಿ ಹಿಜಾಬ್ ಬೇಡ ಶಾಲೆಯ ಆವರಣದೊಳಗೆ ಅಂತ ಶುರುವಾಗಿದ್ದು, ಅದಾದ್ಮೇಲೆ ಕೋರ್ಟ್ ತನಕ ಹೋಯ್ತು, ಎಲ್ಲವೂ ತಣ್ಣಗಾಗಿತ್ತು. ಸ್ಕೂಲ್ ಮತ್ತು ಕಾಲೇಜ್ ಆವರಣದೊಳಗೆ ಮಕ್ಕಳು ಹಿಜಾಬ್ ಆಗ್ತಾ ಇರಲಿಲ್ಲ. ಆದ್ರೆ ಮತ್ತೆ ಎಲೆಕ್ಷನ್ ನಡೆಯುತ್ತೆ, ಎಲೆಕ್ಷನ್ ಬಿಫೋರ್ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಈ ಅಂಶವನ್ನ ಮೆನ್ಷನ್ ಮಾಡಿರುತ್ತೆ, ಅದಕ್ಕೆ ಸ್ಟಿಕ್ ಆನ್ ಆಗಿದೆ ಕಾಂಗ್ರೆಸ್ ಅಂತ ಹೇಳೋದು.
ಅಥವಾ ತಿಳಿಯಾಗಿದ್ದ ನೀರನ್ನ ಕೆದಕುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಅಂತ ಹೇಳೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ.